ಈ ತರ ವೇಸ್ಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಆಯಿಲ್ ಗ್ರೀಸ್ ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. ತುಂಬಾ ಈಸಿಯಾಗಿ ಮನೆಯಿಂದನೇ ಕೆಲಸ ಮಾಡಬಹುದು ಸರ್. ಈ ವೇಸ್ಟ್ ಗೆ ಸಿಕ್ಕಾಪಟ್ಟೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ. ಈ ತರ ಕಾಟನ್ ಬಟ್ಟೆ ನಮ್ಮ ಕಂಪನಿ ಸೈಡ್ ಇಂದಾನೆ ಮಿಷಿನ್ ಜೊತೆಗೆ ಅವ್ರಿಗೆ ಸಿಗುತ್ತೆ. ಕ್ಲೀನ್ ಮಾಡಿ ನಮಗೆ ಕೊಟ್ರೆ ನಾವೇ ಇದನ್ನ ಬಂದು ಬೈ ಬ್ಯಾಕ್ ತಗೊಳ್ತೀವಿ. ಮಿಷಿನ್ ರನ್ ಮಾಡೋದು ತುಂಬಾ ಸುಲಭನೇ, ಯಾರು ಬೇಕಾದ್ರೂ ಕೆಲಸ ಮಾಡಬಹುದು. ಮಿಷಿನ್ ವಾರಂಟಿ 1 ಇಯರ್ ಇರುತ್ತೆ, ಮತ್ತೆ ಬೈ ಬ್ಯಾಕ್ 5 ವರ್ಷ ನಾವು ಮಾಡ್ಕೊಡ್ತೀವಿ. ಮಿಷಿನ್ ತಗೊಂಡು 1 ತಿಂಗಳಾಯ್ತು, ಕೆಲಸ ಮಾಡ್ತಾ ಇದ್ದೀರಿ, ಸಹಾಯ ಮಾಡಿದ್ದಾರೆ, ಒಳ್ಳೆ ಬಟ್ಟೆನ ಕೊಡ್ತಾ ಇದ್ದಾರೆ. ನಮಗೆ 5 ವರ್ಷ ಅಗ್ರಿಮೆಂಟ್ ಬೇರೆ ಕೊಟ್ಟಿದ್ದಾರೆ. ಪೇಮೆಂಟ್ ಎಲ್ಲ ಪೇ ಮಾಡ್ತಾ ಇದ್ದಾರೆ. ಹಣ ಸಂಪಾದಿಸ್ಬೋದು, ಎಲ್ಲರೂ ತಗೊಂಡು ಮಾಡ್ಬೋದು ಸರ್. ಸರ್ ಮನೇಲಿರೋ ಹೆಣ್ಮಕ್ಳು ಆಚೆ ಕಡೆ ಕೆಲಸಕ್ಕೆ ಹೋಗದಿರೇನೆ ಮನೇಲೇ ಕೂತ್ಕೊಂಡು ಈ ಮಿಷಿನ್ ಅಲ್ಲಿ ತಿಂಗಳಿಗೆ 30 ರಿಂದ 40 ಸಾವಿರವರೆಗೂ ಸಂಪಾದನೆ ಮಾಡ್ಬೋದು. ಸರ್ ನಮಸ್ತೆ, ನನ್ನ ಹೆಸರು ಶರಣ್ಯ. ನಮ್ಮ ಕಂಪ್ನಿ ಬಂದು ಸುದೀಕ್ಷಾ ಟ್ರೇಡರ್ಸ್. ನಾವು ಸುಮಾರು ವರ್ಷದಿಂದ ಈ ಕಾಟನ್ ಬನಿಯನ್ ವೇಸ್ಟ್ ಮಿಷಿನ್ನ ಬಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಸೇಲ್ಸ್ ಮಾಡ್ತಾ ಇದ್ದೀವಿ. ಸರ್ ಈ ಮಿಷಿನ್ ತಗೊಳ್ಳೋದ್ರಿಂದ ಏನು ಉಪಯೋಗ ಇದೆ, ಮತ್ತು ಯಾವ ಥರ ಬೈಬ್ಯಾಕ್ ಸಿಸ್ಟಮ್ ನಾವು ಮಾಡ್ಕೊಡ್ತೀವಿ, ಮತ್ತು ಈ ಮಿಷಿನ್ ತೊಗೊಂಡು ಸಕ್ಸಸ್ಫುಲ್ಲಾಗಿ ಇವಾಗವರು ನಮ್ಮ ಕಸ್ಟಮರ್ಸ್ ಮುಂದುವರಿಸ್ತಾ ಇದ್ದಾರೆ, ಎಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸರ್ ಈ ಮಿಷಿನಲ್ಲಿ ಬಂದು ಕಾಟನ್ ವೇಸ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳಿದ್ದೆ. ಈ ಥರ ಕಾಟನ್ ವೇಸ್ಟ್ ಬರುತ್ತೆ, ಇದನ್ನು ಬಂದು ಈ ಥರ ಕಾಟನ್ ಬಟ್ಟೆಯನ್ನು ಮಿಷಿನ್ ಕೊಟ್ಟರೆ ಈ ಥರ ಕಾಟನ್ ವೇಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ಇದು ಬಂದು ಮೆಕ್ಯಾನಿಕ್ ಅವ್ರು ಬಂದು ಆಯಿಲ್ ಗ್ರೀಸ್ನೆಲ್ಲ ಕ್ಲೀನ್ ಮಾಡೋದಕ್ಕೆ, ಗಾಡಿ ಇಂಜಿನ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಟ್ರ್ಯಾಕ್ಟ್ರು, JCB ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಈ ವೇಸ್ಟ್ನ ಬಂದು ಉಪಯೋಗ ಮಾಡ್ತಾರೆ. ಮತ್ತು ಇದರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ಇದನ್ನ ಒಂದ್ಸರಿ ನಾವು ಬಳಸ್ಬಿಟ್ರೆ ಮತ್ತೆ ಇದನ್ನು ಬಳಸೋದಕ್ಕಾಗೋದಿಲ್ಲ, ಮತ್ತೆ ನೀವು ಹೊಸದೇ ತೊಗೋಬೇಕು. ಸೊ ಅದಕ್ಕಾಗಿಯೇ ಈ ವೇಸ್ಟ್ಗೆ ಸಿಕ್ಕಾಪಟ್ಟೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ. ಸರ್ ಈ ಮಿಷಿನಲ್ಲಿ ಯಾವ ಥರ ಕೆಲಸ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ. ಜಸ್ಟ್ ಇಲ್ಲಿ ಬಂದು ಡೈರೆಕ್ಟಾಗಿ ಮಿಷಿನ್ ಅಲ್ಲಿ ಫ್ಲೆಕ್ ಕೊಟ್ಟು ಇಲ್ಲಿ ಆನ್ ಆ್ಯಂಡ್ ಆಫ್ ಇರುತ್ತೆ. ಆನ್ ಮಾಡ್ಕೊಳ್ಳೋದು, ಆಫ್ ಮಾಡೋದು, ಮತ್ತು ಏನಾದ್ರು ಬಟ್ಟೆನ ಸಿಗಾಕೊಳ್ತು, ಏನೋ ಒಂದು ಎಮರ್ಜೆನ್ಸಿ ಇದ್ದೇ ಇರುತ್ತೆ, ಆವಾಗ ರಿವರ್ಸ್ ಕೊಟ್ಟು ನಾವು ಹೊರಗಡೆ ತಗೊಳ್ಳೋ ಥರ ಇರುತ್ತೆ. ಯಾವುದೇ ಥರ ನಿಮಗೆ ಎಕ್ಸ್ಟ್ರಾ ಕೆಲಸ ಇರೋದಿಲ್ಲ. ಸಣ್ಣ ಪುಟ್ಟ ಮೆಕ್ಯಾನಿಸಮ್ ಇರುತ್ತೆ, ಅದು ನಮ್ಮ ಟೆಕ್ನಿಷಿಯನ್ ಎಲ್ಲ ತೋರಿಸ್ಕೊಡ್ತಾರೆ. ಇದರಲ್ಲಿ ಯಾವ ಥರ ಬಟ್ಟೆ ಕೊಟ್ಟು ಚಿಂದಿನ ರೆಡಿ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ಕಾಟನ್ ಬಟ್ಟೆ ನಮ್ಮ ಕಂಪ್ನಿ ಸೈಡಿಂದನೇ ಮಿಷಿನ್ ಜೊತೆಗೆ ಅವ್ರಿಗೆ ಸಿಗುತ್ತೆ. ಈ ಥರ ಒಂದೊಂದೇ ಬಟ್ಟೆ ತೊಗೊಂಡು ಮಿಷಿನಲ್ಲಿ ಈ ಥರ ಕೊಟ್ಟರೆ ಚಿಂದಿ ಆಗ್ತಾ ಹೊರಗಡೆಗೆ ಬರುತ್ತೆ. ನೀವು ನೋಡ್ಬೋದು, ದಾರ ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ. ಈ ಥರ ಬರಬೇಕು. ಬಟ್ಟೆ ಮಿಷಿನ್ಗೆ ಕೊಟ್ಟಾಗ ಅದನ್ನ ಯಾವ ಥರ ಇಟ್ಕೊಂಡು ಯಾವ ಥರ ದಾರ ತೆಗಿಬೇಕು ಅನ್ನೋದನ್ನು ನಾವು ಇಲ್ಲಿ ಡೈರೆಕ್ಟಾಗಿ ಕಸ್ಟಮರ್ಸು ಕಂಪ್ನಿಗೆ ಬಂದರೆ ಇನ್ನೂ ಕ್ಲೀನಾಗಿ ಅವ್ರಿಗೆ ತೋರಿಸ್ಕೊಡ್ತೀವಿ. ತುಂಬ ಈಸಿಯಾಗಿ ಮನೆಯಿಂದನೇ ಕೆಲಸ ಮಾಡ್ಬೋದು ಸರ್. ಅದೇ ಬಟ್ಟೆ ಈ ಥರ ಕೊಡ್ತಾ ಇದ್ದರೆ ಅದು ಪಾಡಿಗೆ ಅದು ಕ್ಲೀನಾಗಿ ದಾರ ಆಗಿ ಹೊರಗಡೆಗೆ ಬರ್ತಾ ಇರುತ್ತೆ. ಯಾವುದೇ ಥರ ಟೆನ್ಷನ್ ಇರೋದಿಲ್ಲ, ಯಾವುದೇ ಥರ ಸೌಂಡು ಪ್ರಾಬ್ಲಮ್ ಇರೋದಿಲ್ಲ, ಅಕ್ಕಪಕ್ಕ ಇರೋವ್ರಿಗೂ ತೊಂದರೆ ಆಗೋಲ್ಲ, ಕೆಲಸ ಮಾಡೋವರಿಗೂ ಇದರಿಂದ ಶಬ್ದದಿಂದ ಯಾವುದೇ ಥರ ತೊಂದರೆ ಇರಲ್ಲ, ತುಂಬ ಸೌಂಡ್ ಕಡಿಮೆನೇ ಇರುತ್ತೆ. ಆರಾಮಾಗಿ ಮನೆಯಿಂದನೇ ಮನೆ ಕರೆಂಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಈ ಥರ ಚಿಂದಿ ಎಲ್ಲ ನಾವೇ ಕೊಡ್ತೀವಿ. ಸರ್ ಬೇಸಿಕ್ ಮಿಷಿನಲ್ಲಿ ಯಾವ ಥರ ಕೆಲಸ ಮಾಡೋದನ್ನು ತೋರಿಸ್ಕೊಟ್ಟೆ. ಇವಾಗ ಹೈ ಸ್ಪೀಡ್ ಮಿಷಿನಲ್ಲಿ ಬಂದು ಯಾವ ಥರ ಕೆಲಸ ಮಾಡೋದು, ಇದರಲ್ಲಿ ಬಂದು ಸ್ಪೀಡ್ ಪ್ರೋಗ್ರಾಮಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಮಿಷಿನ್ ಡೈರೆಕ್ಟಾಗಿ ಆನ್ ಮಾಡಿಕೊಂಡು ಇದೇ ಥರ ಇದಕ್ಕೂ ಚಿಂದಿ ಒಂದೊಂದೇ ಬಟ್ಟೆ ಕೊಡ್ತಾ ಹೋಗ್ತಾ ಇದ್ರೆ ದಾರ ಹಾಗೆ ಬರುತ್ತೆ ನೋಡಿ. ದಾರ ಕ್ಲೀನಾಗಿ ಈ ಥರ ಬರಬೇಕು. ಇದೇ ಬಂದು ಕ್ವಾಲಿಟಿಯಾಗಿ ಇರುತ್ತೆ ನಿಮಗೆ. ಮತ್ತು ಇದು ಬಂದು 40 ಸ್ಪೀಡಲ್ಲಿ ಹೋಗ್ತಾ ಇದೆ. ಇವಾಗ ಈ ಮಿಷಿನ್ನ ಬಂದು ಇನ್ನೂ ನಾವು ಸ್ಪೀಡ್ ಮಾಡ್ಕೋಬೋದು. ಸ್ಪೀಡ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಪ್ರೊಡಕ್ಷನು ಜಾಸ್ತಿ ಆಗುತ್ತೆ ನೋಡಿ. ಇದು 40 ಸ್ಪೀಡಲ್ಲಿ ನಾನು ಮಾಡಿ ತೋರಿಸಿದ್ದು. ಇಲ್ಲಿ ಬಂದು ಸ್ಪೀಡ್ ಬಾಕ್ಸ್ ಇದೆ, 40 ಇದೆ ನೋಡಿ. ನಾನು ಇದನ್ನು ಬಂದು ಜಾಸ್ತಿ ಮಾಡ್ಕೊಳ್ತೀನಿ, 60 ಮಾಡ್ಕೊಳ್ತೀನಿ ನೋಡಿ. ನೀವೇ ನೋಡ್ಬೋದು, ಡ್ರಮ್ ನೋಡಿ ಏನು ಸ್ಪೀಡಾಗಿ ಹೋಗ್ತಾ ಇದೆ. ಇವಾಗ ಅದ್ರಲ್ಲಿ ಬಟ್ಟೆ ಕೊಡ್ತಾ ಇದ್ರೆ ದಾರ ಹಾಗೆ ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಆವಾಗ ನಿಮಗೆ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡ್ಕೋಬೋದು. ದಾರ ಯಾವ ಥರ ಬಂದಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಬಂದು ಸ್ಟೋರೇಜ್ ಆಗುತ್ತೆ. ನಾವೇನು ಬಟ್ಟೆ ಕೊಟ್ಟಿದ್ರಲ್ಲಿ ದಾರ ಮಾಡಿರ್ತೀವೋ ಅದೆಲ್ಲ ಬಂದು ಇಲ್ಲಿ ಸ್ಟೋರೇಜ್ ಆಗುತ್ತೆ. ಸ್ವಲ್ಪ ಚಿಂದಿನ ಕೈಯಲ್ಲಿ ತಗೊಂಡು ಈ ಥರ ಧೂಳು ಕ್ಲೀನ್ ಮಾಡಿ ನಮಗೆ ಕೊಟ್ಟರೆ ನಾವೇ ಇದನ್ನು ಬಂದು ಬೈ ಬ್ಯಾಕ್ ತೊಗೊಳ್ತೀವಿ ನೋಡಿ. ಎಷ್ಟು ಕ್ಲೀನಾಗಿ ಬಂದಿದೆ ಕ್ವಾಲಿಟಿ. ನಾವು ಕೊಡೋ ಮೆಟೀರಿಯಲ್ಸ್ ನಿಮಗೆ ಕ್ವಾಲಿಟಿ ಇದ್ದರೆ ಮಾತ್ರನೇ ನೀವು ಮಿಷಿನಲ್ಲಿ ಈ ಥರ ಕ್ವಾಲಿಟಿಯಾಗಿ ತೆಗಿಯೋಕ್ಕಾಗುತ್ತೆ. ಮತ್ತು ಕೆಲಸ ಕಳೆಯೋವರೆಗೂ ನಿಮಗೆ ಸ್ವಲ್ಪ ಇದರಲ್ಲಿ ಧೂಳು ಅಂತ ಅನಿಸ್ಬೋದು. ಆಮೇಲೆ ಮಾಡ್ತಾ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ ಯಾವ ಥರ ಮಾಡಬೇಕು ಅನ್ನೋದು. ಆವಾಗ ನಿಮಗೆ ಇದರಲ್ಲಿ ಡಸ್ಟ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಸರ್ ನಮ್ಮ ಕಂಪ್ನಿನಲ್ಲಿ 5 ಮಾಡೆಲ್ ಮಿಷಿನ್ಸ್ ಇದೆ. ಲೋ ಬಜೆಟಿಂದ ಹಿಡಿದು ಹೈ ಬಜೆಟ್ವರೆಗೂ ನಮ್ಮ ಹತ್ರ ಮಿಷಿನ್ಸ್ ಅವೈಲಬಲ್ ಇದೆ. ನಿಮಗೆ ಬೇಸಿಕ್ ಒಂದು ದಿನಕ್ಕೆ 7 ರಿಂದ 8 ಅವರ್ ನೀವು ಕೆಲಸ ಮಾಡಿದರೆ 15 ರಿಂದ 20 kgವರೆಗೂ ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ ಈ ಮಿಷಿನ್ಗೆ ಇದೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ನೋಡಿದರೆ ಈ ಮಿಷಿನು ಇದು ಬಂದು ನಾವು ಸೇಮ್ ಎರಡೂ ಬಂದು ಸೇಮ್ ಇರುತ್ತೆ. ಬಟ್ ಇದರಲ್ಲಿ ಬಂದು ನಾವು ಸ್ಪೀಡ್ ಕೊಟ್ಟಿದ್ದೀವಿ, ಹೈ ಸ್ಪೀಡ್ ಪ್ರೋಗ್ರಾಮಿಂಗ್ ಇರುತ್ತೆ.
ಇದರಲ್ಲಿ ನೀವು ಬಂದು ಡೋರ್ ಓಪನ್ ಮಾಡಿನೂ ಕೆಲಸ ಮಾಡ್ಬೋದು, ಕ್ಲೋಸ್ ಮಾಡಿನೂ ಮಾಡ್ಕೋಬೋದು ಸರ್. ಮತ್ತೆ ಇದರಲ್ಲಿ ಬಂದು ಡಿಸ್ಪ್ಲೇ ಮಾಡೆಲ್ ಕೂಡ ಇದೆ. ಮತ್ತೆ ಇದು ಸೆನ್ಸರ್ ಮಿಷಿನು, ನಮ್ಮದು ಬಂದು ಅಪ್ಗ್ರೇಡ್ ಆಗಿರೋ ಮಿಷಿನ್ ಇದು. ಇದು ಬಂದು 4ನೇ ಮಾಡಲು. ಇದರಲ್ಲಿ ಬಂದು 80% ಮೆಕ್ಯಾನಿಸಮ್ ಬರೋದಿಲ್ಲ, 20% ಮಾತ್ರ ಮೆಕ್ಯಾನಿಸಮ್ ಬರುತ್ತೆ. ಅದು ಕೂಡ ಮೆಕ್ಯಾನಿಕ್ ಬೇಕಾಗಿರಲ್ಲ, ಮನೆಯಲ್ಲಿ ಲೇಡೀಸೇ ಬಂದು ಇದನ್ನು ಮೆಕ್ಯಾನಿಸಮ್ ಮಾಡಿ ಕೆಲಸ ಮಾಡೋ ಥರ ಇದು ಪ್ರೋಗ್ರಾಮಿಂಗ್ ಮಾಡಿದ್ದೀವಿ. ಇದರಲ್ಲೇ ನಾವು ಡಿಜಿಟಲ್ ಮಾಡೆಲ್ ಕೂಡ ಮಾಡಿದ್ದೀವಿ. ಪ್ಲಸ್ ಇದರಲ್ಲಿ ಡಿಜಿಟಲ್ ಮಾಡೆಲ್ ಪ್ಲಸ್ ಸ್ಪೀಡ್ ಇರುತ್ತೆ, ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬೋದು. ಇದರಲ್ಲೂ ಕೂಡ ನೀವು ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು. ಇದರಲ್ಲಿ 30ರಿಂದ 60 kg ಪ್ರೊಡಕ್ಷನ್ವರೆಗೂ ಮಾಡ್ಬೋದು. ಮತ್ತು ಪ್ಲಸ್ ನಿಮಗೆ ಇದರಲ್ಲಿ ಡಿಜಿಟಲ್ ಮಾಡೆಲ್ ಇರುತ್ತೆ. ಇದರಲ್ಲೂ ಸಹ ನಿಮಗೆ ಸೆನ್ಸರ್ ಇರೋದ್ರಿಂದ ಡೋರ್ ಓಪನ್ ಮಾಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ಡೋರ್ ಕ್ಲೋಸ್ ಮಾಡಿನೇ ಮಾಡ್ಬೋದು. ಮತ್ತು ಇದರಲ್ಲಿ 80% ಸೇಮ್ ನಿಮಗೆ ಮೆಕ್ಯಾನಿಸಮ್ ಬರೋದಿಲ್ಲ. ಮಿಷಿನ್ನ ಬಂದು ನಾವೇ ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ಯಾವುದೇ ಥರ ಲೋಕಲ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಯಾವುದು ನಾವು ಬಳಸೋದಿಲ್ಲ. ಎಲ್ಲ ನಿಮಗೆ ವಾರಂಟಿ ಗ್ಯಾರಂಟಿ ಸಮೇತ ಕೊಡ್ತೀವಿ. ಮತ್ತು ನಿಮಗೆ ನಾವು ವಾರಂಟಿ 1 year ಕೊಟ್ಟರು ನಿಮಗೆ 10 ವರ್ಷ ಆದ್ರೂ ಮಿಷಿನ್ ಸ್ಪೇರ್ ಪಾರ್ಟ್ಸ್ ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ. ಇದಕ್ಕೆ ಬೈಬ್ಯಾಕ್ ಆಪ್ಷನ್ ಕೂಡ ಕೊಡ್ತಾ ಇದೀವಿ ಅಂತ ಹೇಳಿದ್ರಿ, ಅದು ಯಾವ ಥರ ಇರುತ್ತೆ ಮೇಡಮ್? ಸರ್, ನಮ್ಮ ಕಂಪ್ನಿನಲ್ಲಿ ಮಿಷಿನ್ ತೊಗೊಂಡ್ರೆ ನಿಮಗೆ ಮಿಷಿನ್ ವಾರಂಟಿ 1 year ಇರುತ್ತೆ. ಮತ್ತು ಬೈಬ್ಯಾಕ್ 5 ವರ್ಷ ನಾವು ಮಾಡ್ಕೊಡ್ತೀವಿ. 5 ವರ್ಷಕ್ಕೆ ಏನು ಅಗ್ರಿಮೆಂಟ್ ಪ್ರೊಸೆಸ್ ಇರುತ್ತೋ ಅದೆಲ್ಲನೂ ನಾವು ಮಾಡ್ಕೊಡ್ತೀವಿ. 5 ವರ್ಷ ಕಂಪಲ್ಸರಿ ನಮ್ಮ ಹತ್ರ ನಿಮಗೆ ಬೈಬ್ಯಾಕ್ ಇರುತ್ತೆ. ಏನು ನಿಮಗೆ ಡೌಟು ಇದ್ರೂ ನಾವು ನಿಮಗೆ ಡೈರೆಕ್ಟಾಗಿ ನಮ್ಮ ಕಂಪ್ನಿ ವಿಸಿಟ್ ಮಾಡಿದರೆ ಮಿಷಿನಲ್ಲಿ ಯಾವ ಥರ ಕೆಲಸ ಮಾಡೋದು ಡೆಮೋ ಕೊಟ್ಟು ನಿಮ್ಮ ಕೈಯಿಂದನೇ ಮಾಡಿಸಿ, ನೀವು ಮಾಡಿರೋದನ್ನೇ ಹೊರಗೆ ತಿರುಗಿಸಿ ಅದರಲ್ಲಿ ಯಾವ ಥರ ನೀವು ಫಿನಿಶಿಂಗ್ ಬಂದಿದೆ ಅನ್ನೋದನ್ನು ನಿಮಗೆ ನಿಮ್ಮ ಕಣ್ಣು ಮುಂದೆನೇ ನಾವು ತೋರಿಸ್ಕೊಡ್ತೀವಿ. ಯಾವುದೇ ನಿಮಗೆ ಪ್ರಶ್ನೆ ಇದ್ರೂ ಡೈರೆಕ್ಟಾಗಿ ಬಂದು ಇಲ್ಲಿ ನೀವು ತಿಳಿಸ್ಕೋಬೋದು. ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಮಾಡಿ, ನಿಮಗೆಲ್ಲ ಡೀಟೇಲ್ಸು ಬರುತ್ತೆ. ಬ್ರಾಂಚ್ ಬಂದು ಹುಬ್ಳಿಯಲ್ಲೂ ಇದೆ, ಬ್ಯಾಂಗ್ಳೂರಲ್ಲೂ ಇದೆ. ಬ್ಯಾಂಗ್ಳೂರಲ್ಲಿ ಬಂದು ಟಿನ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ರಾಮಮೂರ್ತಿ ನಗರ ನ್ಯೂ ಪೊಲೀಸ್ ಸ್ಟೇಷನ್ ಹತ್ರ ಇದೆ. ನೀವು ನಮಗೆ ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ಸು ಮತ್ತು ಎಲ್ಲ ಮಾಹಿತಿನೂ ಕೊಡ್ತೀವಿ. ಸರ್ ನಮಸ್ಕಾರ, ನಮ್ಮ ಹೆಸರು ಜಯಚಂದ್ರ ಅಂತ, ಹೊಸಕೋಟೆ. ನಾವು ಮಿಷಿನ್ ತಗೊಂಡು 1 ತಿಂಗಳಾಯಿತು. ಕೆಲಸ ಮಾಡ್ತಾ ಇದ್ದೀರಿ, ವೇಸ್ಟು ಇದು ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಿ ಸರ್. ಬೈಬ್ಯಾಕ್ ಆಪ್ಷನ್ಸ್ ಅಲ್ಲಿ ಯಾವ ಥರ ಮಾಡ್ಕೊಟ್ಟಿದ್ದಾರೆ ಸರ್? ಬೈಬೇಕಂದ್ರೆ ನಮಗೆ ಎಲ್ಲ ಬಟ್ಟೆ ಎಲ್ಲ ಕೊಟ್ಟು ಇದು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಒಳ್ಳೆ ಬಟ್ಟೆನೇ ಕೊಡ್ತಾ ಇದ್ದಾರೆ. ನಮಗೆ 5 ವರ್ಷ ಅಗ್ರಿಮೆಂಟ್ ಬೇರೆ ಕೊಟ್ಟಿದ್ದಾರೆ, ಬಿಲ್ಲೆಲ್ಲ ಕೊಟ್ಟಿದ್ದಾರೆ, ಪೇಮೆಂಟ್ ಎಲ್ಲ ಪೇ ಮಾಡ್ತಾ ಇದ್ದಾರೆ. ಯಾವ ಥರ ಅನುಕೂಲ ಆಗ್ತಾ ಇದೆ ಸರ್ ನಿಮಗೆ ಇವಾಗ ಈ ಮಿಷಿನಿಂದ? ಈ ಮಿಷಿನಿಂದ ಸರ್ ನಾವು ಪರವಾಗಿಲ್ಲ ಮಾಡ್ಬೋದು ಸರ್, ಕೆಲಸ ಮಾಡಿ ಹಣ ಸಂಪಾದಿಸ್ಬೋದು. ಒಳ್ಳೆಯದು, ಎಲ್ಲರೂ ತಗೊಂಡು ಮಾಡ್ಬೋದು ಸರ್. ದಿನಕ್ಕೆ ಎಷ್ಟು ಬಟ್ಟೆಗಳನ್ನ ತೆಗಿತಾ ಇದ್ದೀರಾ ಸರ್ ನೀವು? ಸರ್ ನಾವು ಒಂದು ದಿನಕ್ಕೆ 15 kg ಮೇಲೆ ಮಾಡ್ಬೋದು ಸರ್. ನೋಡಿ ಸರ್, ಇವತ್ತು ಮಾಡಿರೋದು ಇದು. ಇವತ್ತು 15 kg ಮಾಡಿದ್ದೀನಿ. ಎಲ್ಲರೂ ತಗೊಂಡು ಆರಾಮಾಗಿ ಮಾಡಿಕೊಂಡು ಎಲ್ಲ ದುಡ್ಡು ಮಾಡ್ಬೋದು.